ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 65ನೇ ಅಧ್ಯಾಯ 1ನೇ ವಚನದಲ್ಲಿ, ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸಿದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೆನು. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನೀವು ಅಂದುಕೊಳ್ಳುತ್ತಿರಬಹುದು, ದೇವರನ್ನು ವಿಜ್ಞಾಪಿಸಿಕೊಳ್ಳದವರಿಗೂ ಹೇಗೆ ಪ್ರಸನ್ನನಾದನು, ತನ್ನನ್ನು ಹುಡುಕದವರಿಗೂ ಹೇಗೆ ಸಿಕ್ಕಿದನು ಎಂದು ನೀವು ಭಾವಿಸುತ್ತಿರಬಹುದು. ಆದರೆ ಪ್ರಿಯ ದೇವ ಜನರೇ, ಕೇಳಿರಿ, ಕರ್ತನು ಆಶ್ಚರ್ಯಕರನು, ಅದ್ಭುತ ಸ್ವರೂಪನು. ಆತನು ನೀವು ಅಂದುಕೊಂಡಿರುವ ಹಾಗೆ ಈ ಲೋಕಕ್ಕೆ ಬಂದವನಲ್ಲ. ಆತನು ಬಂದಿರುವ ಉದ್ದೇಶವೇ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದವನು. ಆಮೆನ್. ಈಗಿರಲಾಗಿ ಪ್ರಿಯ ದೇವ ಜನರೇ, ಆತನನ್ನು ಹುಡುಕದವರಿಗೂ ಹೇಗೆ ಸಿಕ್ಕಿದನು ಎಂದು ನೀವು ನೋಡುವುದಾದರೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನದಲ್ಲಿ ಅದೇನೆಂದು ನಾವು ಕಾಣುತ್ತೇವೆ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದಲ್ಲದೆ ಪ್ರಿಯ ದೇವ ಜನರೇ, ಸಮರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಆಮೆನ್. ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಸಮರ್ಯ ಹೆಂಗಸಾಗಲಿ, ಸುಂಕದವನಾದ ಜಕ್ಕಯ್ಯನೇ ಆಗಲಿ, ಅವರಿಬ್ಬರು ಯೇಸು ಕ್ರಿಸ್ತನೇ ನಿಜವಾದ ದೇವರೆಂದು ಭಾವಿಸಿರಲಿಲ್ಲ. ಅವರು ಆತನನ್ನು ವಿಜ್ಞಾಪಿಸಿಕೊಂಡಿರಲಿಲ್ಲ. ಆತನನ್ನು ಎಂದಿಗೂ ನೋಡಿದವರೇ ಅಲ್ಲ. ಹಾಗಿದ್ದರೂ ಜಕ್ಕಾಯನೇ, ತಟ್ಟನೆ ಇಳಿದು ಬಾ ಎಂದು ಸುಂಕದವನನ್ನು ಕರೆದು ಸಮರ್ಯ ಸ್ತ್ರೀ ಬಳಿಗೆ ಬಂದು, ಅಮ್ಮ, ನೀರು ಕೊಡು ಎಂದನು. ಆಮೆನ್. ಇದು ಮಾತ್ರವಲ್ಲದೆ ಪ್ರಿಯ ಸಹೋದರ ಸಹೋದರಿಯರೇ, ಆತನು ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸಿದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದನು. ಈಗಿರಲಾಗಿ ನಾವು ಇಂದು ಎಲ್ಲರೂ ಒಂದೇ ಸ್ಥಿತಿಯಲ್ಲಿ ಇಲ್ಲ. ಕೆಲವರು ನಗುತ್ತಾ ಬಂದಿರಬಹುದು, ಇನ್ನೂ ಕೆಲವರು ಕಣ್ಣೀರಿನಿಂದ ಬಂದಿರಬಹುದು, ಇನ್ನೂ ಕೆಲವರು ತಮ್ಮ ತಮ್ಮ ಜೀವನ ಸೋತು ಹೋದಂತೆ ಕಾಣಬಹುದು. ಆದರೆ ಇನ್ನೂ ಕೆಲವರು ಪ್ರಾರ್ಥನೆಗೂ ಶಕ್ತಿ ಇಲ್ಲ, ಮಾತಿಗೂ ಮನಸ್ಸಿಲ್ಲ. ಅಂತಹ ಸಮಯದಲ್ಲಿ ತಂದೆಯಾದ ಯೆಹೋವನು ಹೇಳುತ್ತಾನೆ, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸಿದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎಂದು. ಆಮೆನ್. ಅದಾದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ವ್ಯಸನಗಳನ್ನು ಬಿಟ್ಟು ಕೇಳಿರಿ. ಇಂದು ನೀವು ಕಣ್ಣೀರಿನ ಕಣಿವೆಯಲ್ಲಿ ನಡೆಯುತ್ತಿದ್ದರು, ನಿಮ್ಮ ನೋವುಗಳಿಗೆ ಪದಗಳೇ ಇಲ್ಲದಿದ್ದರು, ನಿಮ್ಮ ಜೀವನವೊಂದು ಸೋಲಿನ ಸುಳಿಯಲ್ಲಿ ಸಿಲುಕಿ ಬಿಟ್ಟಿದ್ದರು, ಭಯಪಡಬೇಡಿರಿ. ಏಕೆಂದರೆ ನಿಮ್ಮ ದೇವರಾದ ಕ್ರಿಸ್ತನು ನಿಮ್ಮ ಪಕ್ಷದಲ್ಲೇ ನಿಂತು ಈಗ ಹೇಳುತ್ತಿದ್ದಾನೆ, ಭಯಪಡಬೇಡಿರಿ, ಕಣ್ಣೀರು ಸುರಿಸಬೇಡಿರಿ, ನಿಮ್ಮೊಂದಿಗೆ ನಾನಿದ್ದೇನೆ, ನಿಮ್ಮ ದುಃಖದಲ್ಲಿ ನಾನಿದ್ದೇನೆ, ನಿಮ್ಮ ಸಾಲ ಸಂಕಟದಲ್ಲಿಯೂ ನಿಮ್ಮನ್ನು ಬಿಡುಗಡೆ ಮಾಡಲು ನಾನಿದ್ದೇನೆ. ನಿಮ್ಮನ್ನು ನಿಂದಿಸಿ ಅವಮಾನ ಪಡಿಸಿದರೂ ಧೈರ್ಯದಿಂದಿರಿ, ಏಕೆಂದರೆ ನೀವು ಎಲ್ಲಿ ಅವಮಾನ ಪಟ್ಟಿದ್ದೀರೋ
ಅಲ್ಲೇ ನಿಮಗೆ 2ರಷ್ಟು ಮಾನವನ್ನು ಕೊಡುವುದಕ್ಕಾಗಿ ನಾನಿದ್ದೇನೆ, ಭಯಪಡಬೇಡಿರಿ ಎಂದು. ಆಮೆನ್. ದೇವರು ಸದಾಕಾಲ ನಿಮ್ಮೊಂದಿಗೆ ಇರಲಿ. ಆಮೆನ್.